ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋ ಬಂದು ಇವತ್ತು ಭಾನುವಾರದ ಸ್ಪೆಷಲ್. ಲೈಟಾಗಿ ಮಸಾಲನ ಹಾಕಿ ಯಾವುದೇ ಸಾಂಬಾರ್ ಪೌಡರನ್ನು ಬಳಸದೆ ಮಾಡಿರುವಂಥ ಚಿಕನ್ ಚಾಪ್ಸ್ ಅಂತಲೇ ಹೇಳ್ಬೋದು. ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನು 1.5 kg ಆಗುವಷ್ಟು ಚಿಕನನ್ನು ತಗೊಂಡಿದ್ದೀನಿ. ಇದಕ್ಕೆ ಯಾವ ರೀತಿ ನಾನು ಚಾಪ್ಸನ್ನು ಮಾಡ್ತೀನಿ ಅಂತ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಇದು. ಇಡ್ಲಿಗೆ, ದೋಸೆಗೆ, ಚಪಾತಿಗೆ, ನಾನ್ ರೋಟಿ ಏನಕ್ಕೆ ಆದ್ರೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮತ್ತು ಬಿಸಿ ಅನ್ನಕ್ಕೆ ಮುದ್ದೆನೂ ಸಹ ತಿನ್ಬೋದು. ಇದಕ್ಕೆ ಮಸಾಲೆ ರುಬ್ಕೊಳ್ಳೋದಾದರೆ 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ, 2 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ನೋಡಿ, ಖಾರಕ್ಕೆ 7 ರಿಂದ 8 10 ಮೆಣಸಿಕಾಯಿನ ತಗೊಂಡಿದ್ದೀನಿ. ಅರ್ಧ ಇಂಚಷ್ಟು ಶುಂಠಿ, ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು, ಜೊತೆಗೆ ಮೆಣಸು, ಕಾಳು ಮೆಣಸನ್ನು ತಗೊಂಡಿದ್ದೀನಿ. 1.5 ಸ್ಪೂನಷ್ಟು. ನಾನು ಯಾವುದೇ ಸ್ಪೈಸಸ್ ಪೌಡರನ್ನು, ಯಾವುದೇ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾಯಿಲ್ಲ. ನೋಡಿ, ಖಾರಕ್ಕೆ ನಾನು ಮೆಣಸಿಕಾಯಿ ಹಾಕಿದ್ದೀನಿ ಮತ್ತು ಕರಿಮೆಣಸು ಹಾಕಿದ್ದೀನಿ. ಸ್ವಲ್ಪ ಚಕ್ಕೆ ಲವಂಗ, 1/4 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕಾಯಿ ತುರಿಯನ್ನು ನಾನು 2 ಸ್ಪೂನಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಬೇಡ ಅಂದರೆ ಅದು ಬೇಡ, ನಾನು ಒಂದು ಸ್ವಲ್ಪ ಗ್ರೇವಿ ಇರಲಿ ಅಂತ ಹೇಳಿ ನಾನು 2 ಸ್ಪೂನ್ ಆಗೋಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡಿ ಈ ರೀತಿ ಬರುತ್ತೆ ನೋಡಿ ಪೇಸ್ಟು. ಇದಕ್ಕೆ ಯಾವುದೇ ನಾನು ಅರಿಶಿನದ ಪುಡಿ ಬಿಟ್ಟರೆ ಇನ್ಯಾವುದೇ ಸ್ಪೈಸಸ್ ಪೌಡರನ್ನು ಆ್ಯಡ್ ಮಾಡ್ತಾಯಿಲ್ಲ. ಎಷ್ಟು ರುಚಿಯಾಗಿ ಬರುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಭಾನುವಾರದ ದಿನ ನಾವು ನಾನ್ ವೆಜ್ಜನ್ನು ಎಂಜಾಯ್ ಮಾಡಬೇಕಂತಂದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ. 5 ನಿಮಿಷದಲ್ಲಿ ರೆಡಿಯಾಗಿ ಹೋಗಿಬಿಡುತ್ತೆ. ಒಂದೊಂದು ಸತಿ ಮನೆಯಲ್ಲಿ ಸಾಂಬಾರು ಪೌಡರೇ ತಿರೋಗಿರುತ್ತೆ. ಅಂಥ ಟೈಮಲ್ಲಿ ನಾವು ಚಿಕನನ್ನು ಮಾಡಬೇಕು ಅಂತಂದಾಗ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು 2 ಕಡ್ಡಿ ಕರಿಬೇವು ಹಾಕ್ಕೊಂಡಿದ್ದೀನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಜೊತೆಗೆ 1 ಗೆಡ್ಡೆಯಾಗುವಷ್ಟು ಈರುಳ್ಳಿನ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ನಿಂಬೆಹಣ್ಣು ಆ್ಯಡ್ ಮಾಡ್ತಾಯಿಲ್ಲ, ಬೇಕಂದರೆ ಹಾಕ್ಕೋಬೋದು. ನಾನಿಲ್ಲಿ ಟೊಮೊಟೊ ಹುಳಿಯನ್ನೇ ಉಪಯೋಗಿಸ್ತಾ ಇರೋದ್ರಿಂದ ಟೊಮೊಟೊ ಇನ್ನೂ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಇದಕ್ಕೆ ದಪ್ಪ ಮೆಣಸಿನ್ಕಾಯಿ ಮತ್ತು ಟೊಮೊಟೊನ ಯೂಸ್ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಅದ್ರ ಫ್ಲೇವರ್ ಇರುತ್ತಲ್ಲ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಮ್ಮೆ ಟ್ರೈ ಮಾಡಿ. 5 ನಿಮಿಷದಲ್ಲಿ ಆಗೋಗಿಬಿಡುತ್ತೆ. ಎಲ್ಲನೂ ರೆಡಿ ಮಾಡ್ಕೊಳ್ತು ಅಂತಂದರೆ 5-10 ನಿಮಿಷದಲ್ಲೆಲ್ಲ ಈ ಅಡುಗೆ ರೆಡಿಯಾಗೋಗುತ್ತೆ. ಜೊತೆಗೆ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ನಾವು ಮನೆಯಲ್ಲಿ ರೆಡಿ ಮಾಡ್ಕೋಬೋದು. ಹೊರಗಡೆ ನಾವು ಅದು ಇದು ತಿನ್ನೋ ಬದಲು ಒಂದು ಭಾನುವಾರ ಬಂತು, ಬುಧವಾರ ಬಂತು ಅಂತಂದರೆ ನೋಡಿ, ಸ್ವಲ್ಪ ಉಪ್ಪಿನ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಇದು ಬೇಗ ಮೆತ್ತಗಾಗಲಿ ಅಂಥೇಳಿ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ನಾವು ನೆಕ್ಸ್ಟ್ ಹಾಕ್ಕೊಳ್ಳೋಣ. ನೋಡಿ, ಇದು ಮೆತ್ತಗಾಯಿತು. ಇದಾದ ನಂತರ ಇದೊಂದು 50% ಆದರೆ ಸಾಕು. ತಿರ್ಗಾ ನಾವು ಚಿಕನ್ ಜೊತೆಲೂ ಇದನ್ನು ಫ್ರೈ ಮಾಡೋದ್ರಿಂದ ಈಗ ಇದರಲ್ಲಿ ನಾನು 2 ಮೀಡಿಯಮ್ ಸೈಜು ಟೊಮೊಟೊನ ಹಾಕ್ಕೊಂಡಿದ್ದೀನಿ. ನೀವು 1 ಟೊಮೊಟೊ ಹಾಕೊಂಡು ಸ್ವಲ್ಪ ನಿಂಬೆ ಹುಳಿ ಹಾಕ್ಕೊಂಡ್ರೂ ಆಗುತ್ತೆ, ಇಲ್ಲ ಸ್ವಲ್ಪ ಮೊಸರನ್ನು ಬಳಸ್ಕೋಬೋದು. ನಾನು ಇಲ್ಲಿ ಟೊಮೊಟೊನ ಯೂಸ್ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಬೇರೆ ಹುಳಿಯನ್ನು ಬಳಸ್ಕೊಂಡು ಹೇಗೆ ಮಾಡೋದು ಅಂತ. ಈಗ ಇದು ಒಂದು 50% ಬೆಂದಿದೆ, ಮೆತ್ತಗಾಗಿದೆ ಅಂತ ಆದ ನಂತರ ನಾವು ಇದಕ್ಕೆ ಚಿಕನನ್ನು ಆ್ಯಡ್ ಮಾಡ್ಕೊಳ್ಳೋಣ. ಚಿಕನನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನಾವು ಚಿಕನನ್ನು ಯಾವ ರೀತಿ ಫ್ರೈ ಮಾಡ್ತೀವೋ ಆ ರೀತಿ ಈ ಗ್ರೇವಿ ರೆಡಿಯಾಗುತ್ತೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಚಿಕನ್ ಒಂದು 50% ನಾವು ಫ್ರೈ ಮಾಡೋದ್ರಲ್ಲೇ ಬೆಂದೋಗಿಬಿಡುತ್ತೆ. ಹಾಗಾಗಿ 5-10 ನಿಮಿಷದಲ್ಲೆಲ್ಲ ಇದು ರೆಡಿಯಾಗಿ ಹೋಗಿಬಿಡುತ್ತೆ. ಎಲ್ಲನೂ ರೆಡಿ ಮಾಡಿಕೊಂಡು ನಾವು 5 ನಿಮಿಷ 10 ನಿಮಿಷ ನಾವು ಒಲೆ ಮುಂದೆ ನಿಂತು ಅಲ್ಲೇ ರೆಡಿ ಮಾಡ್ಕೋಬೇಕಾಗತ್ತೆ. ಇದು ಅಲ್ಲೇ ಗ್ರೇವಿ ಸ್ವಲ್ಪ ಥಿಕ್ನೆಸ್ ಆಗಿರೋದ್ರಿಂದ 5-10 ನಿಮಿಷ ನಾವು ಒಲೆ ಮುಂದೆನೇ ನಿಂತು ಬೇಗನೆ ಅದನ್ನು ಕೈಯಲ್ಲಿ ತಿರುಗ್ತಾ ಇರಬೇಕು. ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಉಪ್ಪು ಬೇಕು ನೋಡಿ. ಮತ್ತು ಇದು ಒಂದು 6-7 ಜನಕ್ಕೆ ಆಗುತ್ತೆ. 1.5 kg ಚಿಕನ್ ಇರೋದ್ರಿಂದ ಅಷ್ಟು ಜನಕ್ಕೆ ಆಗುತ್ತೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಚಪಾತಿ ಜೊತೆಗೆ, ಪೂರಿ ಜೊತೆಗೆ ತಿನ್ಬೋದು. ಈಗ ನಾನು ಮಾಡ್ತಾ ಇರುವಂಥದ್ದು ಪೂರಿ ಜೊತೆಗೆ ಇದನ್ನು ನಾನು ಗ್ರೇವಿಯನ್ನು ಮಾಡ್ತಾ ಇರುವಂಥದ್ದು. ಇದು ಇಡ್ಲಿ, ದೋಸೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಜೊತೆಗೆ ಅನ್ನಕ್ಕೆ, ಮುದ್ದೆಗೂ ಸಹ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ತಿಳಿಸಾರು ಮಾಡಿ ಇನ್ನೊಂದು ಸ್ವಲ್ಪ ಗ್ರೇವಿನ ಥಿಕ್ನೆಸ್ ಮಾಡಿದ್ರೆ ನಮಗೆ ಸೈಡ್ ಡಿಶ್ ಆಗು ಕೂಡ ಇದು ನಾವು ತಿನ್ಬೋದು. ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಕೆಲವೇ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ನೋಡಿ ಮುಚ್ಚಿ ಬೇಯಿಸೋದ್ರಿಂದ. ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕ್ಕೋಬೇಕು. ಅದರಲ್ಲಿರುವಂಥ ಬ್ಯಾಡ್ ಸ್ಮೆಲ್ ಹೋಗಬೇಕು ಅಂತಂದಾಗ ಉಪ್ಪು, ಅರಿಶಿನದ ಪುಡಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಅದು ನೀರು ಬಿಟ್ಕೊಳ್ಳುತ್ತೆ ನೋಡಿ, ಅದರಲ್ಲೇ ಬೇಯಬೇಕದು. ಅಲ್ಲಿವರೆಗೂ ಚೆನ್ನಾಗಿ ಕೈಯ ತಿರುಗ್ತಾ ಇರಬೇಕಾಗತ್ತೆ. ಯಾಕೆಂದರೆ ಕೆಳಗಡೆ ತಳ ಹಿಡಿಯುವಂಥ ಸಾಧ್ಯತೆ. ಅದಕ್ಕೋಸ್ಕರ ಇದನ್ನು ತಿರುಗ್ತಾ ಇರೋಣ.
ಫ್ರೈ ಮಾಡೋದನ್ನೇ ಒಂದು 5 ನಿಮಿಷ ಮಾಡಬೇಕು ಅಂತ ಅಂದ್ಕೊಳ್ಳಿ. ಯಾಕೆ ಅಂತಂದರೆ ಅದರಲ್ಲಿರುವಂಥ ನೀರು ಒಂದು ಮುಕ್ಕಾಲು ಭಾಗ ಡ್ರೈ ಆಗಬೇಕು. ಆನಂತರ ನಾವು ಅದಕ್ಕೆ ಮಸಾಲೆಯನ್ನು ಹಾಕ್ಕೊಂಡು ನಾವೇನು ರುಬ್ಕೊಂಡಿದ್ದೀವಲ್ಲ ಆ ಮಸಾಲೆಯನ್ನು ನೋಡಿ ಈಗ ರೆಡಿಯಾಗಿದೆ. ಇದು ಎಲ್ಲ ಚೆನ್ನಾಗಿ ಈಗ ನಾನು ಇದಕ್ಕೆ ಮಸಾಲೆಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಈ ಮಸಾಲೆ ಯಾವುದನ್ನು ಫ್ರೈ ಮಾಡಿಲ್ಲ, ಅದರಿಂದ ನಾನು ಇದಕ್ಕೆ ನೀರನ್ನು ತಕ್ಷಣ ಹಾಕೋದಿಲ್ಲ. ಈ ಮಸಾಲೆಯನ್ನು ಚಿಕನ್ ಜೊತೆಗೆ ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಒಂದೆರಡು ಕುದಿ ಬರಬೇಕು. ಈ ಎಲ್ಲ ಕುದಿ ಬಂದು ಹಸಿ ವಾಸನೆ ಹೋದ ನಂತರ ನಾನು ಜಾರನ್ನು ಸ್ವಲ್ಪ ಎಲ್ಲ ಇರುತ್ತೆ ನೋಡಿ ಜಾರಲ್ಲಿ, ಅದನ್ನು ಮಾತ್ರ ನೀರನ್ನು ಒಂದು ಅರ್ಧ ಮುಕ್ಕಾಲು ಗ್ಲಾಸಷ್ಟು ಹಾಕಿದ್ರೆ ಸಾಕಾಗತ್ತೆ. ಯಾಕೆಂದರೆ ಚಿಕನ್ ಬೇಗ ಬೆಂದೋಗಿಬಿಡುತ್ತೆ. ಮತ್ತು ನಾವು ಇದು ಹಸಿ ವಾಸನೆ ಹೋಗೋವರೆಗೆ ಇದರಲ್ಲೇ ನೀರು ಹಾಕದೆ ಇದನ್ನು ಬೇಯಿಸೋದ್ರಿಂದ ನೋಡಿ ಈಗ ತೆಗೆದುಬಿಟ್ಟು ಈಗ ನಾವು ಸ್ವಲ್ಪ ನೀರನ್ನು ಒಂದು ಅರ್ಧ ಗ್ಲಾಸು ಜಾರನ್ನು ತೊಳೆದು ನೀರು ಹಾಕಿದ್ರೆ ನಮಗೆ ಈ ಗ್ರೇವಿ ರೆಡಿಯಾಗಿಬಿಡತ್ತೆ. ಆಮೇಲಿಂದ ಒಂದು 2-3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೋಡಿ ಒಂದು 5-10 ನಿಮಿಷ ಫ್ರೈ ಮಾಡಿಕೊಂಡು ಅದನ್ನು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ನೀರು ಹಾಕ್ದಂತೆ ಫ್ರೈ ಮಾಡ್ಕೋಬೇಕು. ಈಗ ನೋಡಿದ್ರಲ್ಲ ಒಂದು ಅರ್ಧ ಗ್ಲಾಸಷ್ಟು ಅಷ್ಟೇ ನಾನು ನೀರನ್ನು ಹಾಕಿದ್ದು. ಈ ನೀರನ್ನು ಹಾಕಿದ ನಂತರ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡಬೇಕು. ಇದಕ್ಕೆ ನಾವು ಈಗಾಗಲೇ ಹಾಕಿದ್ದೀವಿ, ಇನ್ನು ಉಪ್ಪನ್ನು ಹಾಕಿದ್ದೀವಿ. ಪ್ರತಿಯೊಂದು ಐಟಮ್ ಎಲ್ಲ ಆಗಿದೆ. ಬೇಕಂದರೆ ಲಾಸ್ಟಲ್ಲಿ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕ್ಕೋಬೋದು. ನಾನು ರುಬ್ಬೋದಕ್ಕೆ ಹಾಕಿರೋದ್ರಿಂದ ನಾನು ಇದಕ್ಕೆ ಯೂಸ್ ಮಾಡ್ತಿಲ್ಲ. ನೀವು ಬೇಕಂದರೆ ಹಾಕೊಳ್ಳಿ. ಗಾರ್ನಿಷ್ಗೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಕೆಲವರು ತುಂಬಾ ಇಷ್ಟಪಡ್ತಾರೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಹಾಕೋದನ್ನು, ಅಂಥವರು ಹಾಕ್ಕೋಬೋದು. ನೋಡಿ ಫುಲ್ಲು ರೆಡಿಯಾಗಿದೆ ತಿನ್ನೋದಕ್ಕೆ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ? ನೀವು ಒಮ್ಮೆ ಟ್ರೈ ಮಾಡಿ ಕಡಿಮೆ ಟೈಮಲ್ಲಿ. ಧನ್ಯವಾದಗಳು.